ನಮಸ್ಕಾರ ಸ್ನೇಹಿತರೆ. ಬೆಂಗಳೂರು ಇದು ಕನಸುಗಳ ನಗರಿ. ಹಗಲಲ್ಲಿ ಲಕ್ಷಾಂತರ ಜನ, ಟ್ರಾಫಿಕ್, IT ಕಂಪ್ನಿಗಳ ಗದ್ದಲ ಎಲ್ಲವೂ ನೋಡೋಕ್ಕೆ ತುಂಬ ಕಲರ್ಫುಲ್ ಆಗಿರುತ್ತೆ. ಎಸ್ಪೆಷಲಿ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಗ್ಲಾಸ್ ಆಫೀಸ್ಗಳು, ಸಾವಿರಾರು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು. ಹಗಲಲ್ಲಿ ಇದು ಟೆಕ್ನಾಲಜಿಗಳ ಸ್ವರ್ಗ. ಬಟ್ ಆದರೆ ನಿಮಗೆ ಗೊತ್ತಾ, ಬೆಳಕು ಎಷ್ಟಿರುತ್ತೋ ನೆರಳು ಕೂಡ ಅಷ್ಟೇ ಕತ್ತಲಾಗಿರುತ್ತೆ. ರಾತ್ರಿ 12 ಗಂಟೆ ದಾಟಿದ ಮೇಲೆ ಇದೇ ಎಲೆಕ್ಟ್ರಾನಿಕ್ ಸಿಟಿಯ ಕೆಲವು ರಸ್ತೆಗಳು, ಕೆಲವು ಡೆಡ್ ಎಂಡ್ಗಳು ಸ್ಮಶಾನದ ಹಾಗೆ ಸೈಲೆಂಟ್ ಆಗಿಬಿಡ್ತವೆ. ಇಲ್ಲಿಗೆ ಹೋಗೋಕ್ಕೆ ಪೊಲೀಸರು ಕೂಡ ಹೆದರ್ತಾರೆ. ಇವತ್ತಿನ ಕತೆ ಒಬ್ಬ ಫುಡ್ ಡೆಲಿವರಿ ಬಾಯ್ ರಾಜು ಬಗ್ಗೆ. ಇವನು ಆ ರಾತ್ರಿ ಆರ್ಡರ್ ರಿಸೀವ್ ಮಾಡ್ತಾನೆ. ಆ ಆರ್ಡರ್ ಅವನ ಜೀವನದಲ್ಲಿ ಕರಾಳ ಅಧ್ಯಾಯವನ್ನೇ ಬರೆಯುತ್ತೆ. ಇದು ಕೇವಲ ಕಥೆಯಲ್ಲ, ಇದು ಎಚ್ಚರಿಕೆ. ಬನ್ನಿ ಆ ಕರಾಳ ರಾತ್ರಿ ನಡೆದಂಥ ಘಟನೆನ ತಿಳಿಯೋಣ. ರಾಜು 24 ವರ್ಷದ ಯುವಕ. ಮನೆಯಲ್ಲಿ ಬಡತನ, ತಂಗಿಯೇ ಮದುವೆ ಮಾಡಬೇಕು ಅನ್ನೋ ಜವಾಬ್ದಾರಿ. ಹಾಗಾಗಿ ಹಗಲು ಹೊತ್ತು ಕಾಲೇಜನ್ನು ನೋಡಿಕೊಂಡು ರಾತ್ರಿ ಹೊತ್ತು ಫುಡ್ ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ದ. ಅಂದು ಶುಕ್ರವಾರ ರಾತ್ರಿ. ಸಮಯ 11:45 ಆಗಿತ್ತು. ಜೋರಾಗಿ ಮಳೆ ಬರ್ತಿತ್ತು. ಬೆಂಗಳೂರಿನ ಮಳೆ ಬಗ್ಗೆ ನಿಮಗೆ ಗೊತ್ತೇ ಇದೆ ಅಲ್ಲ, ಹೇಳೋದೇ ಬೇಕಿಲ್ಲ. ರಾಜು ಪೂರ್ತಿಯಾಗಿ ನೆಂದೋಗಿದ್ದ. ಮೈಯೆಲ್ಲ ನಡುಕ್ತಾ ಇದ್ದ. ಅವನ ಬೈಕ್ ಪೆಟ್ರೋಲ್ ಕೂಡ ಖಾಲಿ ಆಗ್ತಾ ಬಂದಿತ್ತು. ಸಾಕು, ಇವತ್ತಿಗೆ ಮನೆಗೆ ಹೋಗಿ ಮಲ್ಕೊಳ್ಳೋಣ, ನಾಳೆ ನೋಡ್ಕೊಳ್ಳೋಣ ಅಂಥೇಳಿ ಇನ್ನೇನು ಲಾಗೌಟ್ ಮಾಡಬೇಕಂತ ಆ್ಯಪ್ನ ಓಪನ್ ಮಾಡ್ತಾನೆ. ಆಗ ಸಡನ್ ಆಗಿ ಒಂದು ನೋಟಿಫಿಕೇಶನ್ ಬರುತ್ತೆ. ಅವನು ಆ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ತಾನೆ. ಲೊಕೇಶನ್ ಎಲೆಕ್ಟ್ರಾನಿಕ್ ಸಿಟಿ, 2nd ಫೇಸ್, ಎಕ್ಸ್ಟೆನ್ಷನ್ ರೋಡ್, ಡೆಡ್ ಎಂಡ್. ಐಟಮ್ ಮಟನ್ ಬಿರಿಯಾನಿ, ಕಬಾಬ್. ಪೇಮೆಂಟ್ ಕ್ಯಾಶ್ ಆನ್ ಡೆಲಿವರಿ ಅಂತ ಬರೆದಿರುತ್ತೆ. ಸ್ಪೆಷಲ್ ಇನ್ಸ್ಟ್ರಕ್ಷನ್, ಗೇಟ್ ಓಪನ್ ಇದೆ, ಒಳಗಡೆ ಬನ್ನಿ, ಕಮ್ ಟು 3rd ಫ್ಲೋರ್ ಅಂತ ಬರೆದಿರುತ್ತೆ. ರಾಜುಗೆ ಕೋಪ ಬಂತು. ಯಾರು ಗುರು ಇವರು, ಇಷ್ಟು ರಾತ್ರಿಯಲ್ಲಿ ಮಟನ್ ಬಿರಿಯಾನಿ ಕೇಳ್ತಾರೆ, ಅಲ್ಲದೆ ಲಿಫ್ಟ್ ಬೇರೆ ಇಲ್ಲ ಅಂತ ಹೇಳ್ತಾರೆ. ಕ್ಯಾನ್ಸಲ್ ಮಾಡೋಣ ಅಂತ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡೋಕೆ ಹೋಗ್ತಾನೆ. ಬಟ್ ಅವನ ಕಣ್ಣು ಒಂದು ಲೈನ್ ಮೇಲೆ ಬೀಳುತ್ತೆ. 500 ಟಿಪ್ಸ್ ಅಂತ ಬರೆದಿರುತ್ತೆ. ಅಂದರೆ 500 ರೂಪೀಸ್ ಟಿಪ್ಸ್ ಸಿಗ್ತಿರುತ್ತೆ ಆ ಆರ್ಡ್ರನ್ನ ಅವನು ಡೆಲಿವರಿ ಮಾಡಿದರೆ. 500 ಟಿಪ್ಸ್ ಅಂದ ತಕ್ಷಣ ಅವನಿಗೆ ಖುಷಿ ಆಗುತ್ತೆ. ಯಾಕಂದರೆ ಅದು 2 ದಿನದ ದುಡಿಮೆ ಆಗಿರುತ್ತೆ. 500 ರೂಪಾಯಿ ಅಲ್ವಾ, ಇದೊಂದು ಆರ್ಡರ್ ಡೆಲಿವರಿ ಮಾಡಿಬಿಟ್ಟು ಹೋಗೋಣ ಅಂಥೇಳಿ ಹೋಗ್ತಾನೆ. ಬಟ್ ರಾಜು ಮಾಡಿದ ದೊಡ್ಡ ತಪ್ಪೇ ಇದು. ರಾಜು ಹೋಟೆಲ್ಗೆ ಹೋಗಿ ಆ ಬಿರಿಯಾನಿ ಏನು ಪಾರ್ಸಲ್ ಮಾಡಿರ್ತಾರಲ್ಲ, ಆ ಪಾರ್ಸಲ್ ಬ್ಯಾಗ್ನ ತೊಗೊಂಡು ಮ್ಯಾಪ್ ಹಾಕ್ಕೊಂಡು ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ಹೊರಡ್ತಾನೆ. ಲಾಸ್ಟ್ ಆರ್ಡರ್ ಆಗಿದ್ದರಿಂದ ಅವನಿಗೆ ಖುಷಿ ಇರುತ್ತೆ. 500 ರೂಪಾಯಿ ಟಿಪ್ಸ್ ಬೇರೆ ಸಿಗುತ್ತೆ ಅಂತೇಳಿ ಕಿವಿಯಲ್ಲಿ ಹೆಡ್ಫೋನ್ ಹಾಕ್ಕೊಂಡು ಸಾಂಗ್ ಕೇಳ್ಕೊಂಡು ಮ್ಯಾಪ್ ಹೆಂಗೆ ತೋರಿಸುತ್ತೋ ಹಂಗೆ ಹೋಗ್ತಾನೆ ಇರ್ತಾನೆ. ಅವನು ಮ್ಯಾಪ್ ತೋರಿಸಿದ ದಾರಿಯಲ್ಲಿ ಒಳಗಡೆ ಹೋದಾಗ ಶುರುವಿನಲ್ಲಿ ಸ್ಟ್ರೀಟ್ ಲೈಟ್ ಮತ್ತೆ ಬಿಲ್ಡಿಂಗ್ಗಳು ಕಾಣ್ತವೆ. ಬಟ್ ಹೋಗ್ತಾ 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 ಆ ರಸ್ತೆ ಕಿರಿದಾಗ್ತಾ ಹೋಗುತ್ತೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಮಾಯವಾಗಿ ಸುತ್ತಲೂ ಪೊದೆಗಳು ಮತ್ತು ಗಿಡಗಳು ಕಾಣಕ್ಕೆ ಶುರು ಆಗ್ತವೆ. ಆ ರಸ್ತೆಯಲ್ಲಿ ಒಂದೇ ಒಂದು ಪ್ರಾಣಿ ಕೂಡ ಕಾಣಲ್ಲ. ಕೇವಲ ರಾಜುವಿನ ಬೈಕ್ ಸೌಂಡ್ ಮತ್ತೆ ಮಳೆಯ ಶಬ್ದ ಮಾತ್ರ ಕೇಳ್ತಿರುತ್ತೆ. ಆ ಬೈಕ್ ಹೋಗ್ತಿದೆ. ರಾಜು ಯಾಕೋ ಚಳಿ ಜಾಸ್ತಿ ಆಗ್ತಾ ಇತ್ತು. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇಂಥ ಕಾಡು ಇದೆಯಾ, ನನಗೆ ಗೊತ್ತಿಲ್ವಲ್ಲ, ಈ ರೂಟಿಗೆ ನಾನು ಬಂದೇ ಇಲ್ವಲ್ಲ, ಒಂಥರ ವಿಚಿತ್ರವಾಗಿ ಕಾಡು ರೀತಿ ಅನಿಸ್ತಾ ಇದೆಯಲ್ಲ ಅಂತ ಅವನೊಂದ್ಸಲ ಅನ್ಕೋತಾನೆ. ರಾಜುನ ಮೊಬೈಲ್ GPS ಕೂಡ ವಿಚಿತ್ರವಾಗಿ ಆಳಕ್ಕೆ ಶುರು ಆಗುತ್ತೆ. ಲೆಫ್ಟ್ ತೋರಿಸಿ ರೈಟ್ ಅಂತ ಅಂತಿತ್ತು. ಸಿಗ್ನಲ್ ಬರ್ತಿತ್ತು, ಹೋಗ್ತಿತ್ತು. ಕೊನೆಗೆ ಮ್ಯಾಪ್ ಒಂದ್ ಕಡೆ ನಿಂತ್ಕೊಂಡ್ಬಿಟ್ಟು ಯು ಹ್ಯಾವ್ ಅರೈವ್ಡ್ ಅಂತ ವಾಯ್ಸ್ ಬರುತ್ತೆ ಅಷ್ಟೇ. ರಾಜು ನೋಡ್ತಾನೆ, ಅಲ್ಲಿ ಯಾವುದೋ ರೋಡ್ ಮಧ್ಯದಲ್ಲಿ ನಿಲ್ಸಿದೆ. ಅಲ್ಲಿ ಯಾವುದೋ ಮನೆಗಳ ಸಹ ಇಲ್ಲ. ಬಟ್ ಅಲ್ಲಿ ಒಂದು ಹತ್ತಿರದಲ್ಲೇ ಒಂದು ಅಪಾರ್ಟ್ಮೆಂಟ್ ಕಾಣಿಸ್ತಾ ಇತ್ತು. ಅದು ತುಂಬಾ ಹಳೆಯದಂತ ಅಪಾರ್ಟ್ಮೆಂಟ್ ಆಗಿತ್ತು. ಅದ್ರ ಮೇಲೆ ಕ್ಲೌಡ್ ನಾಡ್ ಅಂತ ಒಂದು ಬೋರ್ಡ್ ಸಹ ಇತ್ತು. ತುಂಬ ಧೂಳು, ಅರ್ಧ ಅಕ್ಷರ ಮಾತ್ರ ಕಾಣ್ತಾ ಇತ್ತು. ಆ ಬಿಲ್ಡಿಂಗ್ ನೋಡಿದ್ರೆ ಯಾರು ಮನುಷ್ಯರು ಸಹ ವಾಸ ಮಾಡ್ತಾರೆ ಅಂತ ಅನಿಸ್ತಾ ಇದ್ದಿಲ್ಲ. ಬಿಲ್ಡಿಂಗ್ ಪೂರ್ತಿ ಕತ್ಲು. ಆದರೆ 3ನೇ ಫ್ಲೋರ್ನ ಒಂದು ಕಿಟಕಿಯಲ್ಲಿ ಮಾತ್ರ ಒಂದು ಲೈಟ್ ಕಾಣ್ತಾ ಇತ್ತು. ರಾಜು ಅಲ್ಲೇ ಬೈಕ್ ನಿಲ್ಲಿಸಿ ನೋಡ್ತಾನೆ, ಇದೇ ಅಪಾರ್ಟ್ಮೆಂಟ್ ಅಲ್ವಾ, ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಬಟ್ ಅಲ್ಲಿ ನೋಡ್ತಾನೆ ಯಾವುದೇ ವಾಚ್ಮ್ಯಾನ್ ಸಹ ಇಲ್ಲ. ಅಲ್ಲಿ ಗೇಟ್ ಸಹ ಓಪನ್ ಇತ್ತು. ಆದರೂ ಕೂಡ ಸ್ಟ್ರೇಂಜ್ ಅನಿಸುತ್ತೆ ಅವನಿಗೆ. ಬಟ್ ಕೇಳ್ತಾನೆ, ಹಲೋ ಸೆಕ್ಯೂರಿಟಿ, ಯಾರಾದರೂ ಇದ್ದೀರಾ ಅಂತ ಕೂಗ್ತಾನೆ ಮೇನ್ ಡೋರಲ್ಲಿ. ಬಟ್ ಯಾವುದೇ ಶಬ್ದ ಬರಲ್ಲ. ಬದಲಿಗೆ ಅಲ್ಲಿ ಇದ್ದಂಥ ಮರಗಳ ಮೇಲಿದ್ದಂಥ ಕಾಯಿಗಳ ವಿಚಿತ್ರವಾಗಿ ಕೂಗೋ ಶಬ್ದ ಬರುತ್ತೆ ಅಷ್ಟೇ. ರಾಜುಗೆ ಎದೆ ಬಡಿತ ಹೆಚ್ಚಾಯಿತು. ಆದರೂ 500 ರೂಪಾಯಿ ಟಿಪ್ಸ್ಗೋಸ್ಕರ ಬಂದಿದ್ದೀನಿ, ತೊಗೊಂಡೇ ಹೋಗೋಣ ಅಂತ ಧೈರ್ಯ ಮಾಡಿ ಮೆಟ್ಲ ಹತ್ಕೊಂಡು ಆ ಮನೆ ಕಡೆ ಹೊರಡ್ತಾನೆ. 1ನೇ ಫ್ಲೋರ್ ಕತ್ತಲಾಗಿರುತ್ತೆ. ಆದರೂ ಹೋಗ್ತಾನೆ. 2ನೇ ಫ್ಲೋರ್ ಕತ್ತಲೆಯ ಗೋಡೆಗಳ ಮೇಲೆ ಏನೇನೋ ಗೀಚಿತ್ತು. ಧೂಳು ತುಂಬಿದ ವಾಸನೆ ಬರ್ತಿತ್ತು. 3ನೇ ಫ್ಲೋರ್ ಬರುತ್ತೆ. ಒಂದು ಕಡೆ ಕೊಳೆತ ಹೂವಿನ ವಾಸನೆ, ಇನ್ನೊಂದು ಕಡೆ ಸತ್ತ ಪ್ರಾಣಿಗಳ ವಾಸನೆ ಬರ್ತಿರುತ್ತೆ. ಅವನಿಗೆ ಅನಿಸುತ್ತೆ, ಇಂಥ ಜಾಗದಲ್ಲಿ ಯಾರಪ್ಪ ವಾಸ ಮಾಡ್ತಿದ್ದಾರೆ ಇವರು ಅಂತ ಅನಿಸುತ್ತೆ. ಒಂದು ಕಡೆ ಕ್ವಶನ್ಗಳು ಹುಟ್ಟುತ್ತಾ ಇದೆ, ಇನ್ನೊಂದು ಕಡೆ ಅವನಿಗೆ ಭಯ ಹೆಚ್ಚಾಗ್ತಾ ಇದೆ. ಇಲ್ಲಿ ಯಾವುದೇ ಲೈಟ್ ಸಹ ಇಲ್ಲ. ಈ ಎಲ್ಲ ಬಿಲ್ಡಿಂಗಲ್ಲಿ ಇದು ಒಂದು ಮಾತ್ರ ರೂಮ್ ಲೈಟ್ ಆನ್ ಆಗಿದೆ. ಆದರೂ ಧೈರ್ಯ ಪಟ್ಕೊಂಡು ರೂಮ್ ನಂಬರ್ 303 ಬಾಗಿಲಿಗೆ ಹೋಗ್ತಾನೆ. ಆ ಬಾಗಿಲ ಮೇಲೆ ಕೆಂಪು ಬಟ್ಟೆಯಿಂದ ಕಟ್ಟಿರ್ತಾರೆ. ರಾಜು ಬಾಗಿಲ ತಟ್ತಾನೆ, ಯಾರೂ ಬರಲ್ಲ. ಮತ್ತೆ ತಟ್ತಾನೆ. ಒಳಗಡೆಯಿಂದ ಒಂದು ಧ್ವನಿ ಬರ್ತು,
ಗಂಡಸಿನ ಧ್ವನಿ ಅಲ್ಲ, ಅದು ಹೆಂಗಸಿನ ಧ್ವನಿಯೂ ಅಲ್ಲ. ಒಂಥರ ಗಡಸು ಒಡಕಾದ ಧ್ವನಿ ಆಗಿತ್ತು. ಬಾಗಿಲು ತೆರೆದಿದೆ, ಒಳಗಡೆ ಬನ್ನಿ ಅಂತ ಸೌಂಡ್ ಬರುತ್ತೆ. ರಾಜು ಬೆಚ್ಚಿಬಿದ್ದ. ಸಾಮಾನ್ಯವಾಗಿ ಕಸ್ಟಮರ್ ಬಾಗಿಲು ತೆಗಿತಾರೆ, ಆದರೆ ಒಳಗಡೆ ಕರೀತಾರೆ. ಅವನು ಮೆಲ್ಲಗೆ ಬಾಗಿಲು ತಳ್ತಾನೆ. ಆ ಶಬ್ದ ಮಾಡೋಕ್ಕೆ ಬಾಗಿಲು ತೆರೆದುಕೊಳ್ತು. ರಾಜು ಮೆಲ್ಲಗೆ ಬಾಗಿಲ ತೆಗಿತಾನೆ. ಒಳಗಡೆ ಕರೆಂಟ್ ಇಲ್ಲ, ಕೇವಲ ಒಂದು ಮೇಣಬತ್ತಿ ಮಾತ್ರ ಉರಿತಾ ಇದೆ. ಅಲ್ಲೂ ಇಲ್ಲೊಂದು ಯಾವುದೋ ಡಿಮ್ ಆಗಿ ಬಲ್ಬ್ ಉರಿತಾ ಇದೆ ಅಷ್ಟೇ. ಆ ಬೆಳಕಿನಲ್ಲಿ ಒಬ್ಬ ವ್ಯಕ್ತಿ ಚೇರ್ ಮೇಲೆ ಹಿಂತಿರುಗಿ ಕುರ್ಚಿ ಮೇಲೆ ಕೂತ್ಕೊಂಡಿದ್ದಾನೆ. ರಾಜು ಹೊರಗಡೆ ನಿಂತು ಹೇಳ್ತಾನೆ, ಸರ್ ನಿಮ್ಮ ಫುಡ್ಡು ಅಂದ. ಆ ಕುರ್ಚಿಯಲ್ಲಿದ್ದ ಆಕೃತಿ ನಿಧಾನವಾಗಿ ಎದ್ದು ನಿಂತು. ಅದನ್ನು ನೋಡಿದ ರಾಜುಗೆ ಮೈಯೆಲ್ಲ ಕೂದಲು ನೆಟ್ಕಾಗೋಯ್ತು. ಯಾಕಂದರೆ ಆ ಆಕೃತಿ ಕಾಲುಗಳು ನೆಲಕ್ಕೆ ತಾಕಿರಲಿಲ್ಲ, ಅದು ಗಾಳಿಯಲ್ಲಿ ತೇಲ್ತಾ ಇತ್ತು. ರಾಜುಗೆ ಉಸಿರುಗಟ್ಟಿದ ಹಾಗೆ ಆಗ್ತಾ ಇತ್ತು. ಓಡಬೇಕು ಅಂತಂದರೆ ಕಾಲು ಸಹ ಮುಂದೆ ಹೋಗ್ತಾ ಇಲ್ಲ, ಒಂಥರ ಫ್ರೀಸ್ ಆಗಿದೆಯೋ ಅಂತ ಅನಿಸ್ತಾ ಇತ್ತು. ಆ ಆಕೃತಿ ಒಂದು ಕೈಯನ್ನು ಮುಂದೆ ಚಾಚ್ತದೆ. ಕತ್ಲಲ್ಲಿ ಆ ಕೈ ಮಾತ್ರ ಕಾಣಿಸ್ತಾ ಇತ್ತು. ಆ ಕೈ ಪೂರ್ತಿ ಸುಟ್ಟೋದ ಹಾಗೆ ಕಾಣಿಸ್ತಾ ಇತ್ತು. ಉದ್ದನೆ ಉಗುರುಗಳಿತ್ತು. ಕೈ ಚಾಚಿ ನಿಂತ್ಕೊಳ್ತು. ರಾಜು ನಡುತ್ತಾ ಫುಡ್ ಪ್ಯಾಕೆಟ್ನ ನೆಲದ ಮೇಲೆ ಇಟ್ಟು, ಸರ್ ಪೇಮೆಂಟ್ ಆನ್ಲೈನಲ್ಲಿ ಆಗಿದೆ, ನಾನು ಬರ್ತೀನಿ ಅಂತ ಅಲ್ಲಿಂದ ಹಿಂತಿರುಗಿ ಓಡೋಕ್ಕಿಂತ ಹೋಗ್ತಾನೆ. ಇನ್ನೇನು ಆ ಕ್ಷಣ ರಾಜು ಹೋಗಬೇಕು ಅನ್ನೋಷ್ಟರಲ್ಲೇ ಅವನಿಗೆ ಹತ್ರ ಯಾರೋ ಉಸಿರು ಬಿಟ್ಟ ಹಾಗೆ ಅನಿಸುತ್ತೆ. ಟಿಪ್ ತೊಗೊಂಡು ಹೋಗಲ್ವಾ ರಾಜು ಅಂತ ಕರೀತಾರೆ. ರಾಜು ಹೆದರಿ ಹಿಂದಕ್ಕೆ ನೋಡ್ತಾನೆ. ಆ ಆಕೃತಿ ಈಗ ಅವನ ಹತ್ತಿರನೇ ಬಂದು ನಿಂತ್ಕೊಂಡಿದೆ. ಮೀನದ ಬತ್ತಿಯ ಬೆಳಕಲ್ಲಿ ಮುಖ ಅರ್ಧಂಬರ್ಧ ಮಾತ್ರ ಕಾಣಿಸ್ತಾ ಇದೆ. ಅದು ಮುಖ ಆಗಿರಲ್ಲ, ಸುಟ್ಟು ಕರಗಲಾದ ಮಾಂಸದ ಮುದ್ದೆ. ಕಣ್ಣುಗಳ ಜಾಗದಲ್ಲಿ ಕೇವಲ ಕತ್ತಲೆಯ ಗುಳಿಗಳಿದ್ದು ಬಾಯಲ್ಲಿ ಹಲ್ಲುಗಳಿರಲಿಲ್ಲ. ದೆವ್ವ ಜೋರಾಗಿ ಕಿರ್ಚುತ್ತೆ. ಆಗ ರಾಜು ಜೀವ ಉಳಿಸ್ಕೊಳ್ಳೋಕ್ಕೆ ಮೆಟ್ಲುಗಳನ್ನ ಹಾರ್ಕೊಂಡು ಉಳ್ಕೊಂಡು ಕೆಳಗಡೆ ಓಡಿ ಬರ್ತಾನೆ. ಅವನ ಹಿಂದೆ ಯಾರೋ ಓಡಿ ಬಂದಾಗೆ ಅನಿಸುತ್ತೆ. ಶಬ್ದಗಳು ಬರ್ತಾ ಇರುತ್ತೆ. ನಾಯಿ ಬೋಳೋ ಶುರು ಮಾಡುತ್ತೆ. ರಾಜು ಹೇಗೋ ಆ ಬಿಲ್ಡಿಂಗಿಂದ ಹೊರಗಡೆ ಬಂದು ಬೈಕ್ ಹತ್ತಿರ ಬಂದು ಒಂದೇ ಏಟಿಗೆ ಕೇಕ್ನ ಸ್ಟಾರ್ಟ್ ಮಾಡಿ, ಪುಣ್ಯಕ್ಕೆ ಗಾಡಿ ಸ್ಟಾರ್ಟ್ ಆಯಿತು ಅಂತ ಹೇಳಿ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಾನೆ. ರಾಜು ಗಾಡಿ ಎಷ್ಟು ಸ್ಪೀಡಾಗಿ ಓಡಿಸ್ತಾನೆ ಅಂತಂದರೆ 5 ನಿಮಿಷದಲ್ಲಿ ಮೇನ್ ರೋಡ್ ಬಂದುಬಿಡುತ್ತೆ. ಅಲ್ಲಿ ಸ್ಟ್ರೀಟ್ ಲೈಟ್ ನೋಡಿದ ಮೇಲೆ ಅವನಿಗೆ ಜೀವ ಬರುತ್ತೆ. ಅಲ್ಲಿ ಒಬ್ಬ ನೈಟ್ ಶಿಫ್ಟ್ ಸೆಕ್ಯೂರಿಟಿ ಕೂಡ ಕೂತ್ಕೊಂಡಿರ್ತಾನೆ. ಆಗ ಅವನ ಹತ್ರ ಗಾಡಿ ನಿಲ್ಲಿಸಿ ಕೇಳ್ತಾನೆ. ಸೆಕ್ಯೂರಿಟಿ ಕೇಳ್ತಾನೆ, ಏನಪ್ಪ ದೆವ್ವ ನೋಡಿದವನ ಥರ ಆಡ್ತಾ ಇದೆಯಲ್ಲ, ಎಲ್ಲಿಂದ ಬರ್ತಿದ್ಯಾ ಅಂತ ಕೇಳ್ತಾನೆ. ರಾಜು ಕೈ ತೋರಿಸಿ, ಅಣ್ಣ ಅಲ್ಲಿ ಒಳಗಡೆ ಆ 9 ಕ್ಲೌಡ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲಿ ಯಾರೋ ಸೈಕೋಗಳು ಇದ್ದಾರೆ ಅಂತ ಅನಿಸುತ್ತೆ, ಸುಟ್ಟೋಗಿರೋ ಥರ ಮುಖ ಮಾಡಿಕೊಂಡು ಜನಗಳನ್ನ ಹೆದರ್ಸ್ತಾ ಇದ್ದಾರೆ ಅಂತ ಹೇಳ್ತಾನೆ. ಗಾರ್ಡ್ ಮುಖದ ಬಣ್ಣ ಬದಲಾಯಿತು. ಅವನು ವಿಚಿತ್ರವಾಗಿ ರಾಜುನ ನೋಡ್ತಾನೆ. ತಮ್ಮ, ನೀನು ಯಾವ ಬಿಲ್ಡಿಂಗ್ ಬಗ್ಗೆ ಮಾತಾಡ್ತಿದ್ಯಾ ಅಂತ ನನಗೆ ಗೊತ್ತು, ಆದರೆ ಅಲ್ಲಿ ಯಾರೋ ಇರೋ ಸಾಧ್ಯತೆನೇ ಇಲ್ಲ. ಯಾಕಣ್ಣ ಅಲ್ಲಿ ಯಾರೂ ಇಲ್ವಾ ಅಂತ ಕೇಳ್ತಾನೆ. ಆಗ ಗಾರ್ಡ್ ಹೇಳ್ತಾನೆ, ಯಾಕಂದರೆ 5 ವರ್ಷದ ಹಿಂದೆ ಆ ಬಿಲ್ಡಿಂಗ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಎತ್ತಿ ಆ 3ನೇ ಫ್ಲೋರ್ನಲ್ಲಿ ಒಂದು ಕುಟುಂಬ 4 ಜನ ವಾಸ ಮಾಡ್ತಿದ್ರು. ಅವರು ಆ ಬಿಲ್ಡಿಂಗ್ ಶಾರ್ಟ್ ಸರ್ಕ್ಯೂಟ್ನಿಂದ ಆ ಬಿಲ್ಡಿಂಗ್ನಲ್ಲಿದ್ದಂಥ ಎಲ್ಲರೂ ಸತ್ತೋಗ್ಬಿಟ್ರು. ರಾಜು ತಲೆ ತಿರುಗಿದ ಹಾಗೆ ಆಯಿತು. ಏನು ಹೇಳ್ತಿದ್ದೀರಾ ಅಣ್ಣ, ನಾನು ಇವಾಗ ತಾನೇ ಆ ಮನೆಗೆ ಆರ್ಡರ್ ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ತಾನೆ. ಇಲ್ಲಿ ನೋಡಿ ಫೋನಲ್ಲಿ ಆರ್ಡರ್ ಬೇರೆ ಇದೆ ಅಂತ ಓಪನ್ ಮಾಡ್ತಾನೆ. ಬಟ್ ಮೊಬೈಲ್ನ ಆರ್ಡರ್ ಹಿಸ್ಟ್ರಿನಲ್ಲಿ ರೀಸೆಂಟ್ ಆರ್ಡರ್ ಯಾವುದೂ ಇಲ್ಲ ಅಂತ ತೋರಿಸುತ್ತೆ. ರಾಜುಗೆ ಹುಚ್ಚು ಹಿಡ್ದಾಗ ಆಗುತ್ತೆ. ಇಲ್ಲ, ನಾನು ನಿಜವಾಗ್ಲೂ ಹೋಗಿದ್ದೆ ಅಂತ ಜೇಬಿಗೆ ಕೈ ಹಾಕಿದ. ಜೇಬಲ್ಲಿ ಏನೂ ಕಾಗದ ಸಹ ಇಲ್ಲ. ತೆಗೆದು ನೋಡಿದರೆ ಅದು ಹಳೆಯ ಅರ್ಧ ಸುಟ್ಟು ಹೋಗಿರೋ 500 ರೂಪಾಯಿ ನೋಟು. ಅದರ ಮೇಲೆ ಇನ್ನೂ ಬೂದಿ ಅಡ್ಡಿ ಹೋಗಿತ್ತು. ರಾಜು, ಇಲ್ಲ ನಾನು ನೋಡಿದ್ದೀನಿ, ಇಲ್ಲ ರಿಸಿಪ್ಟ್ ಇದೆ ನನ್ನ ಹತ್ರ ಅಂತ ಜೇಬಿಗೆ ಕೈ ಹಾಕಿ ನೋಡ್ತಾನೆ. ಬಟ್ ಯಾವುದೇ ಹಾಳೆ ಸಹ ಅಲ್ಲಿರಲ್ಲ, ಯಾವುದೂ ರೆಸಿಪ್ಟ್ ಸಹ ಇರಲ್ಲ. ಅವತ್ತು ಮನೆಗೆ ಹೋದ ರಾಜು 3 ದಿನ ಜ್ವರ ಬಂದು 3 ದಿನ ಇರಲೇ ಇಲ್ಲ. ಆಮೇಲೆ ಆ ಕೆಲಸ ಬಿಟ್ಟು ಆ ಏರಿಯಾಕ್ಕೆ ಹೋಗಲೇ ಇಲ್ಲ. ಸ್ನೇಹಿತರೆ, ಇವತ್ತು ಎಲೆಕ್ಟ್ರಾನಿಕ್ ಸಿಟಿಯ ಫೇಸ್ 2 ಕಡೆ ರಾತ್ರಿ ಹೊತ್ತು ನೀವು ಹೋದರೆ ಗೂಗಲ್ ಮ್ಯಾಪ್ ನಂಬ್ಕೊಂಡು ಅಪರಿಚಿತ ರಸ್ತೆಗೆ ಹೋಗಬೇಡಿ. ಯಾಕಂದರೆ ಕೆಲವು ಆರ್ಡರ್ಗಳು ಬರೋದು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಅಲ್ಲ, ನಮ್ಮ ಪ್ರಾಣ ತೆಗೆಯೋಕ್ಕೆ. ಸೊ ಇದಾಗಿತ್ತು ಇವತ್ತಿನ ಸ್ಟೋರಿ. ಹೆಂಗನಿಸ್ತು ಅಂತ ಹೇಳಿ. ನಿಮ್ಗೇನಾದರೂ ಥ್ರಿಲ್ ಫೀಲ್ ಕೊಟ್ಟಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಥ್ರಿಲ್ ಅಂತ ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿ ಹೊಸ ವಿಡಿಯೋಗಳನ್ನು ಕೊಡ್ತಾ ಇರ್ತೀವಿ. ಮುಂದಿನ ವಾರ ಮತ್ತೆ ಹೊಸ ಕಥೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ, ಶುಭರಾತ್ರಿ.